ಈ ಜಗತ್ತಿನಲ್ಲಿ ಯಾವೊಬ್ಬ ವ್ಯಕ್ತಿಯೂ ಸಹ ನಿನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ನೀನು ಸಹ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಬದುಕುತ್ತಿದ್ದೀಯಾ ಅಂದ್ರೆ ಅದೇ ನಿನ್ನ ನಿಜವಾದ ಸೋಲಾಗುತ್ತದೆ. ಅದು ಯಾಕೆಂದರೆ ಯಾರು ಬೇಕಾದರೂ ನಿನ್ನನ್ನ ದೂರ ಮಾಡಬಹುದು, ನಿನ್ನನ್ನ ತಳ್ಳಿ ಹಾಕಬಹುದು, ನಿಂದಿಸಬಹುದು. ಆದರೆ ನಿನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನೀನು ದೃಢ ನಂಬಿಕೆ ಇಟ್ಟಿಲ್ಲ ಅಂದ್ರೆ ನಿನ್ನ ಬದುಕು ಸಂಪೂರ್ಣವಾಗಿ ಅರ್ಥ ಕಳೆದುಕೊಳ್ಳುತ್ತದೆ. ಹಾಗಾಗಿ ನೀನು ಅರಿಯಬೇಕಾದ ಮೊದಲ ಪಾಠ, ನಿನ್ನನ್ನು ನೀನು ನಂಬು, ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೋ. ಒಬ್ಬ ವ್ಯಕ್ತಿಯ ಶಕ್ತಿಯನ್ನ ಯಾರು ಸಹ ಅವರ ಕೊಂಕು ಮಾತುಗಳಿಂದ ಅಳೆಯಲು ಸಾಧ್ಯವಿಲ್ಲ. ನಿನ್ನ ಸಾಮರ್ಥ್ಯದ ಪ್ರಮಾಣ ನಿನಗೆ ಮಾತ್ರ ತಿಳಿದಿದೆ. ನಿನ್ನೊಳಗೆ ಈಗಲೂ ಬೆಂಕಿಯಂತ ಶಕ್ತಿ ಇದೆ. ಆ ಶಕ್ತಿಯನ್ನ ನೀನು ಇನ್ನು ಕಾಣದೇ ಇರಬಹುದು. ಆ ಶಕ್ತಿಯನ್ನ ಕುಂಠಿತವಾಗಲು ಅವಕಾಶ ಕೊಡಬೇಡ. ನಿನ್ನ ಭವಿಷ್ಯವನ್ನ ಬೆಳಗಿಸಲು ಸದುಪಯೋಗ ಮಾಡು. ನಿನ್ನೊಳಗಿನ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಲು ನಿರಂತರ ಪ್ರಯತ್ನ ಹಾಗೂ ತಾಳ್ಮೆ ನಿನಗಿದ್ದರೆ ಸಾಕು ಗೆಳೆಯ. ಅದು ಇತಿಹಾಸ ಹೇಳುತ್ತದೆ, ನಂಬಿಕೆಯೇ ಕ್ರಾಂತಿಯ ಆರಂಭ ಎಂದು. ಆರಂಭದಲ್ಲಿ ಅದು ಯಾರು ರಾಷ್ಟ್ರಪಿತ ಎಂದು ಕರೆಸಿಕೊಂಡಿದ್ದಾರೋ ಅದೇ ಗಾಂಧೀಜಿ ಹತ್ತಿರ ಆರಂಭದಲ್ಲಿ ಯಾವ ಸೇನೆಯೂ ಇರಲಿಲ್ಲ, ಅವರ ಕೈಯಲ್ಲಿ ಯಾವ ಶಸ್ತ್ರಾಸ್ತ್ರವೂ ಇರಲಿಲ್ಲ. ಆದರೆ ಅವರಲ್ಲಿ ನಂಬಿಕೆ ಇತ್ತು, ನಮ್ಮ ಜೊತೆ ನಾವಿದ್ದೇವೆ ಎಂದು. ಅಲ್ಲಿಂದಲೇ ಆರಂಭವಾಯಿತು ಬ್ರಿಟಿಷರ ವಿರುದ್ಧದ ಶಾಂತಿಯುತ ಕ್ರಾಂತಿ. ಅದು ಯಾಕೆ ಈ ಉದಾಹರಣೆಯನ್ನ ನೀಡಿದೆ ಅಂದ್ರೆ, ನಿನ್ನ ಮೇಲೆ ನಿನಗಿರುವ ನಂಬಿಕೆಯಿಂದಲೇ ನಿನ್ನ ಜೀವನದ ಕ್ರಾಂತಿ ಶುರುವಾಗುತ್ತದೆ. ಸೋಲನ್ನ ತಡೆ ಹಿಡಿಯುವ ಶಕ್ತಿಯ ಮೂಲ ಯಾವುದು ಅಂದ್ರೆ ಅದುವೇ ನಿನ್ನ ನಂಬಿಕೆ ಹಾಗೂ ಆತ್ಮವಿಶ್ವಾಸ. ಈ ಜೀವನದಲ್ಲಿ ಒಂದೆಡೆಗೆ ಎಲ್ಲರ ನಿಂದನೆ, ತಿರಸ್ಕಾರ, ಅಪಮಾನ ಇವೆಲ್ಲ ಇದ್ದರೂ ಇನ್ನೊಂದೆಡೆಗೆ ನಿನ್ನ ನಂಬಿಕೆ, ಅದುವೇ ನಿನ್ನನ್ನ ಎತ್ತಿ ಹಿಡಿಯುತ್ತದೆ, ಜೀವನಕ್ಕೆ ಹೊಸ ಮಾರ್ಗ ತೋರಿಸುತ್ತದೆ. ಗೆಳೆಯ, ಒಂದು ಮಾತನ್ನ ನೆನಪಿಡು, ಯಾವಾಗ ನೀನು ನಿನ್ನನ್ನು ನಂಬುತ್ತೀಯೋ ಆಗ ನೀನು ಎಂದಿಗೂ ಸೋಲುವುದಿಲ್ಲ. ಒಂದು ವೇಳೆ ನಿನ್ನ ಶಕ್ತಿ ಹಾಗೂ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಕಡಿಮೆಯಾದಾಗ, ನಂಬಿಕೆಯ ಬಲದಿಂದಲೇ ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ನಿಂತವರ ಜೀವನ ಚರಿತ್ರೆಯನ್ನ ಓದು. ಅಂತವರಲ್ಲಿಗೆ ಒಬ್ಬರಾದ ಹೆಲೆನ್ ಕೆಲ್ಲರ್, ಇವರಿಗೆ ಕಣ್ಣು ಕಿವಿ ಇಲ್ಲದಿದ್ದರೂ ಕೂಡ ವಿಶ್ವಕ್ಕೆ ಸ್ಫೂರ್ತಿಯಾಗಿ ಬೆಳೆದು ನಿಂತವರು. ಇಲ್ಲಿ ಅವರ ನಂಬಿಕೆ ಅವರ ಕನಸು ಕಾಣುವ ಶಕ್ತಿಯನ್ನ ನೀಡಿತು. ಹಾಗೆ ಗೆಳೆಯ, ನೀನು ಸಹ ತೀರ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಕೂಡ ಅಸಾಧಾರಣ ನಂಬಿಕೆಯಿಂದ ಗೆಲುವಿನ ಅಧ್ಯಾಯ ಬರೆಯಬಹುದು. ಪ್ರತಿದಿನ ನಿನ್ನನ್ನು ನೀನು ನಂಬುವ ಅಭ್ಯಾಸವನ್ನ ಬೆಳೆಸು. ನಿನ್ನ ಮೇಲೆ ವಿಶ್ವಾಸವನ್ನ ಇಡು. ಪ್ರತಿದಿನ ಕನ್ನಡಿ ಮುಂದೆ ನಿಂತು ಧೈರ್ಯದಿಂದ ಹೇಳು, ನಾನು ಸಾಧಿಸುತ್ತೇನೆ, ಸಾಧಿಸುವ ಛಲ ನನ್ನಲ್ಲಿ ಬಲವಾಗಿದೆ ಎಂದು. ನಾನು ನನ್ನ ಗುರಿ ಕನಸನ್ನ ಅವಶ್ಯವಾಗಿ ನನಸು ಮಾಡುವ ಆ ಶಕ್ತಿ ಹಾಗೂ ಛಲ ನನ್ನಲ್ಲಿ ಖಂಡಿತ ಇದೆ ಎಂದು. ನಿನ್ನ ಸುತ್ತಲಿನ ಜನ ಹೇಳುವುದನ್ನು, ಅವರ ಕೊಂಕು ನುಡಿಗಳನ್ನು ಮೆಟ್ಟಿ ನಿಲ್ಲು. ಹೌದು, ಜನ ಹೇಳುತ್ತಾರೆ, ನೀನು ಇದನ್ನ ಮಾಡಲಾರೆ, ನಿನ್ನಿಂದ ಸಾಧ್ಯವಿಲ್ಲ. ಯಾರು ಎಷ್ಟು ಆಡಿಕೊಂಡರೂ ಹೀಯಾಳಿಸಿದರೂ ಪರವಾಗಿಲ್ಲ, ನಿನ್ನ ನಂಬಿಕೆ ಬಲವಾಗಿರಲಿ. ಜೊತೆಗೆ ಗುರಿ ಕನಸುಗಳ ಈಡೇರಿಕೆಗೆ ನಿರಂತರವಾಗಿ ಕೆಲಸ ಮಾಡು, ಪ್ರಯತ್ನ ಪಡು, ಬದಲಾಗಿ ಮುನ್ನಡೆ. ನಿನ್ನ ನಂಬಿಕೆಗೆ ತಕ್ಕ ಹೋರಾಟವನ್ನ ತೋರಿಸು. ಗೆಳೆಯ, ಇದನ್ನ ಸರಿಯಾಗಿ ತಿಳಿದುಕೋ. ನೀನು ನಿನ್ನ ಮೇಲೆ ಕೇವಲ ನಂಬಿಕೆ ಇಟ್ಟರೆ ಸಾಲದು. ಅದಕ್ಕೆ ಒಂದು ಗುರಿ ಬೇಕು, ಒಂದು ದೃಷ್ಟಿ ಬೇಕು ಹಾಗೂ ಒಂದು ದೃಢ ನಿರ್ಧಾರ ಬೇಕು. ಅದು ನಾನು ಏನಾಗಲು ಬಯಸುತ್ತಿದ್ದೇನೆ, ನಾನು ಯಾವ ರೀತಿಯ ವ್ಯಕ್ತಿಯಾಗಬೇಕು. ಈ ಪ್ರಶ್ನೆಗಳಿಗೆ ನಿನ್ನ ಉತ್ತರವೇ ನಿನ್ನ ನಂಬಿಕೆಗೆ ದಿಕ್ಕು ತೋರಿಸುತ್ತದೆ, ಸನ್ಮಾರ್ಗದ ದಾರಿಯನ್ನ ನಿರ್ಮಿಸಿಕೊಡುತ್ತದೆ. ನಿನ್ನ ಬದುಕಿನ ನಾಯಕ ಯಾರು ಅಂದ್ರೆ ಅದು ನೀನೇ ಆಗಿರುವೆ ಗೆಳೆಯ. ನಿನ್ನ ಶಕ್ತಿಯ ಕಾರ್ಮಿಕನು ನೀನೆ, ನಿನ್ನ ಕನಸಿನ ನಾಯಕನು ನೀನೆ ಹಾಗೂ ನಿನ್ನ ಗೆಲುವಿನ ನಕ್ಷೆ ಬರೆಯುವವನು ನೀನೆ. ಆದ್ದರಿಂದ ಈ ಜಗತ್ತೆಲ್ಲ ತಿರಸ್ಕರಿಸಿದರೂ ನೀನು ನಿನ್ನ ಕೈ ಬಿಡಬೇಡ. ನಿನ್ನ ನೋಟದಲ್ಲಿ ದೃಢವಾಗಿರುವ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಗೆಲುವಿನ ದಾರಿಯಾಗಿದೆ. ಈ ಲೈಫ್ ನಿನ್ನದು. ಇಲ್ಲಿ ಪ್ರತಿ ಹೋರಾಟವು ನಿನ್ನನ್ನು ಹಿಂದಕ್ಕೆ ಎಳೆಯುತ್ತೆ. ಆದ್ರೆ ಆ ಕ್ಷಣದಲ್ಲಿ ಒಂದು ಮಾತು ನೆನಪಿಟ್ಟುಕೋ, ನೀನು ನಿನ್ನನ್ನು ನಂಬಿದರೆ ಸೋಲುವುದಕ್ಕೆ ಅವಕಾಶವೇ ಇಲ್ಲ. ಸಾಧನೆ ಯಾವಾಗಲೂ ಸುಲಭವಲ್ಲ, ಆದರೆ ನಂಬಿಕೆಯಿಂದ ಸಾಗಿದವನು ಅಂತಿಮವಾಗಿ ಗುರಿಯನ್ನ ಮುಟ್ಟುತ್ತಾನೆ. ಗೆಳೆಯ, ನಿನ್ನ ಕನಸು ದೊಡ್ಡದಾಗಿರಲಿ. ಆ ಕನಸು ನನಸಾಗಬೇಕು ಅಂದ್ರೆ ಅದರ ಜೊತೆಗೆ ನಿನ್ನ ನಂಬಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ನೀನು ಇಷ್ಟು ದಿನ ಇಟ್ಟ ಹೆಜ್ಜೆಗಳನ್ನೆಲ್ಲ ನಿರರ್ಥಕ ಎಂದುಕೊಳ್ಳಬೇಡ. ಯಾವ ಪ್ರಯತ್ನವೂ ವ್ಯರ್ಥವಾಗಲ್ಲ. ಹೆಜ್ಜೆ ತೆಗೆದು ಮುಂದೆ ಸಾಗಿದಾಗ ನಿನ್ನೊಳಗಿನ ನಂಬಿಕೆ ನಿನ್ನನ್ನ ಬೆನ್ನಟ್ಟಿ ನಿಲ್ಲುತ್ತದೆ. ಇನ್ನೊಂದು ಹೆಜ್ಜೆ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ, ಅದು ಸನ್ಮಾರ್ಗದತ್ತ ಇಡು. ಬದುಕಿನ ಮಾರ್ಗಕ್ಕೆ ನಿನ್ನ ನಂಬಿಕೆ ಎನ್ನುವ ಪಾದರಕ್ಷೆ ಹಾಕಿದರೆ ನೀನು ಏನನ್ನ ಬೇಕಾದರೂ ಸಾಧಿಸಬಹುದು. ಒಳ್ಳೆಯದಾಗಲಿ.